2025-26ನೇ ಸಾಲಿನ ಬಜೆಟ್ಟಿನ ಒಂದು ಪೂರ್ವಭಾವಿ ಸಭೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ದಿನಾಂಕ 11/2/24ರಂದು ಇಡೀ ರಾಜ್ಯದಲ್ಲಿ ಸುಮಾರು 30 ಲಕ್ಷ ಬಿ ಖಾತೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಅಧಿಸೂಚನೆ ಹೊರಡಿಸಿರೋ ವಿಚಾರವಾಗಿ ಇವತ್ತು ನಮ್ಮ ಶಿಡ್ಲಘಟ್ಟ ನಗರಸಭೆಯಲ್ಲಿ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಗರಸಭೆ ಎಲ್ಲ ಸದಸ್ಯರಿಗೆ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಏನು ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಸಭೆ ಅಧ್ಯಕ್ಷರಾದಂಥ ವೆಂಕಟಸ್ವಾಮಿ ಅವರೇ, ಉಪಾಧ್ಯಕ್ಷರಾದಂಥ ನಮ್ಮ ರೂಪ ನವೀನ್ ಅವರೇ, ನಮ್ಮ ನಗರಸಭೆ ಆಯುಕ್ತರಾದಂಥ ಮಂಜುನಾಥ್ ಅವರೇ, ನಗರಸಭೆ ಎಲ್ಲ ಸದಸ್ಯರೇ ಹಾಗೂ ಮಾಧ್ಯಮ ಸ್ನೇಹಿತರು, ಇವತ್ತು ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕಾದ್ರೆ ಮುಖ್ಯವಾಗಿ ಈ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಿ ಖಾತೆಗಳದ್ದು ಸಮಸ್ಯೆಯನ್ನು ಇವತ್ತು ಸುಮಾರು ಇವ್ರ ಅಂಕಿಅಂಶ ಹೇಳಿದಾಗ 6300 ಖಾತೆ ಬಿ ಖಾತೆ ಮಾಡೋಂಥದ್ದು ಇವತ್ತು ನಮ್ಮ ನಗರಸಭೆಯಲ್ಲಿ ನೋಂದಣಿಯಾಗಿದೆ. ನನ್ನ ಪ್ರಕಾರ ಸುಮಾರು 7600 ಖಾತೆ ಆಗೋಂಥ ಪರಿಸ್ಥಿತಿ ಇವತ್ತು ನಮ್ಮ ನಗರಸಭೆಯಲ್ಲಿದೆ. ಮುಖ್ಯವಾಗಿ ಈ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಇವತ್ತು ನಗರಸಭೆಯಲ್ಲಿ ಜನಸಾಮಾನ್ಯರು ತಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಿಮ್ಮನ್ನೆಲ್ಲ ನಗರಸಭೆ ಸದಸ್ಯನಾಗಿ ಇವತ್ತು ರಾಜ್ಯ ಸರ್ಕಾರ ಈ ಒಂದು ಯೋಜನೆಯಿಂದ ತಾವು ಈ ನಗರಸಭೆಯಲ್ಲಿ ಇರ್ತಕ್ಕಂಥ ಗ್ರಾಹಕರಿಗೆ ಕಾನೂನುಬದ್ಧವಾಗಿ ತಾವು ಖಾತೆ ಮಾಡಿಕೊಟ್ರೆ ನಿಮಗೂ ಒಂದು ಆ ಜನಸಾಮಾನ್ಯರಲ್ಲಿ ಒಳ್ಳೆಯ ಒಂದು ಅಭಿಪ್ರಾಯ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮ ಗಮನ ತರ್ತಾ ಇವತ್ತು ಇಡೀ ರಾಜ್ಯದಲ್ಲಿ ನಗರಸಭೆ ಸಾಲದಲ್ಲಿರ್ತಕ್ಕಂಥ ನಗರಸಭೆ ಯಾವುದಾದ್ರೂ ಇದ್ರೆ ಶಿಡ್ಲಘಟ್ಟ ನಗರಸಭೆ ಅಂತ ನಾನು ಹೇಳಿದೆ. ಇವತ್ತು ಈ ನಗರಸಭೆ ನಾನು ಸುಮಾರು 2012ರಿಂದ 2025-13 ವರ್ಷಗಳಿಂದ ಈ ನಗರಸಭೆಯಲ್ಲಿ ಏನೇನು ನಡೆದಕ್ಕೆ ಎಲ್ಲ ನನ್ನ ಗಮನದಲ್ಲಿದೆ. ಒಂದು ನೀವು ಅರ್ಥ ಮಾಡಿಕೊಳ್ಳ್ರಿ, ನಗರಸಭೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ನಗರಸಭೆ ಸದಸ್ಯರು ಹೊಂದಾಣಿಕೆ ಓದೋದು ಮಾತ್ರ ಇಲ್ಲಿ ಅಭಿವೃದ್ಧಿ ಆಗೋಂಥದ್ದು ತಾವು ನೋಡ್ಬೋದು. ಜನಗಳಿಗೆ ಇವತ್ತು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ನೀರು ಇರ್ಬೋದು, ಚರಂಡಿ ಇರ್ಬೋದು, ಲೈಟ್ ಇರ್ಬೋದು. ಇವತ್ತು ನಗರಸಭೆ ಸದಸ್ಯರು ವಾರ್ಡಲ್ಲಿ ಓಡಾಡಬೇಕಾದ್ರೆ ಭಾಳ ಕಷ್ಟ ಇದೆ. ಇವತ್ತು ಜನಗಳು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ನಗರಸಭೆ ಅಧಿಕಾರಿಗಳು ತಾವು ಇಲ್ಲಿದ್ದೀರಿ, ನೀವು ಕೆಲಸ ಮಾಡ್ಬೇಕಾದ್ರೆ ನಿರ್ಲಕ್ಷ್ಯ ತೋರಿಸ್ಬಾರ್ದು. ನಗರಸಭೆ ಸದಸ್ಯರು ಬಂದು ನಿಮ್ಮ ಗಮನ ತಂದಾಗ ಕೂಡಲೇ ಅದನ್ನ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ತಾವು ಬಗೆಹರಿಸ್ಬೋದು. ಇವತ್ತು ನನ್ನ ಪ್ರಕಾರ ಇಡೀ ನಗರಸಭೆಯಲ್ಲಿ ತಾವು ಬಿ ಖಾತೆ ಮಾಡಬೇಕಾದ್ರೆ ಪ್ರತಿ ಮನೆಗೂ ನೀವು ಪಾಂಪ್ಲೆಟ್ ಕೊಡ್ಬೇಕು. ಏನು ಪಾಂಪ್ಲೆಟ್ ಕೊಡ್ಬೇಕಂದ್ರೆ ಇವತ್ತು ಆ ನಗರಸಭೆಯಲ್ಲಿ ಸೇರಿರ್ತಕ್ಕಂಥ ಸುತ್ತು ಅವರು ID ಕಾರ್ಡ್ ಕೊಡಬೇಕು. ID ಕಾರ್ಡ್ ಆದಮೇಲೆ ಅವ್ರಿಗಾಗಿರ್ತಕ್ಕಂಥ ಕ್ರಯಪತ್ರ ಕೊಡಬೇಕು, ಪಾಣಿ ಕೊಡಬೇಕು. ಇವೆಲ್ಲಕ್ಕಿಂತ ಮಿಗಿಲಾಗಿ ಅವ್ರ ಅರ್ಜಿ ತಗೊಂಡಾಗ ನೀವು ಅಧಿಕಾರಿಗಳು ಆ ವಾರ್ಡಿನ ಸದಸ್ಯರು ಜೊತೆಯಲ್ಲಿ ಹೋಗಿ ಅಲ್ಲಿ ಜಾಗನ ಅಳತೆ ಮಾಡಿ ಒಂದು ಮುಟೇಶನ್ ಬರೀಬೇಕು. ಇಂಥವರು ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ, ನಾವಿಲ್ಲಿ ನಗರಸಭೆ ಸದಸ್ಯರು ಬಂದಿದ್ದೀರಿ, ನಾವಿಲ್ಲಿ ಅಧಿಕಾರಿಗಳು ಬಂದಿದ್ದೀರಿ, ಈ ಸ್ವತ್ತು ಪೂರ್ವ ಪಶ್ಚಿಮ ಇಷ್ಟು ಅಡಿ ಐತೆ, ಉತ್ತರ ದಕ್ಷಿಣ ಇಷ್ಟು ಅಡಿ ಐತೆ ಅಂತೇಳಿ ಒಂದು ಮುಟೇಶನ್ ಬರೋದು. ಆ ಮುಟೇಶನ್ ನಗರಸಭೆಗೆ ತಂದು ಆಮೇಲೆ ನೀವು ಅವ್ರಿಗೆ ಬಿ ಖಾತೆ ಕೊಡೋಂಥ ಕೆಲಸ ಆಗುತ್ತೆ. ಮುಖ್ಯವಾಗಿ ಜನಸಾಮಾನ್ಯರ ಹತ್ರ ಲಂಚ ತಗೊಂಡು ಖಾತೆ ಮಾಡೋಂಥದ್ದನ್ನ ಯಾವುದೇ ಕಾರಣಕ್ಕೂ ನಮ್ಮ ಗಮನ. ಒಂದು ವೇಳೆ ಅದೇನಾದ್ರು ಬಂದರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡ್ಬೇಕಾಗ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡ್ಬಿಡಿ. ಇದು ಒಂದು ಸುವರ್ಣ ಅವಕಾಶ. ಈಗ ನೀವು 31 ವಾರ್ಡಲ್ಲಿ ಸದಸ್ಯರಿಗಾಗಿದ್ದೀರಿ, ಜನಗಳಿಗೆ ನೀವು ಒಳ್ಳೇದು ಮಾಡೋಂಥ ಸಮಯ ಬಂದೈತೆ. ಈ ಖಾತೆ ಮಾಡೋ ವಿಚಾರವಾಗಿ ಜನಸಾಮಾನ್ಯರನ್ನ ನಗರಸಭೆಗೆ ಓಡಾಡಿಸ್ತಕ್ಕಂಥ ಕೆಲಸ ಆಗ್ಬಾರ್ದು. ಅವ್ರಿಗೊಂದು ನೋಂದಣಿ ಆದು 8 ದಿವಸದೊಳಗಡೆ ಅವ್ರು ಖಾತೆ ಕೊಡ್ಬೇಕು. ಇವತ್ತು ಈ ಒಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನು ತಾವೆಲ್ಲರೂ ಸದುಪಯೋಗಪಡಿಸ್ಕೊಂಡಾಗ ಈ ನಗರಸಭೆಗೆ ಹೆಚ್ಚಿನ ಆದಾಯ ಬರ್ತದೆ, ಈ ನಗರಸಭೆ ಸಾಲದಿಂದ ಮುಕ್ತಿ ಆಗ್ತದೆ. ನಾವು ಜನಸಾಮಾನ್ಯರ ಹತ್ರ ಹೋಗಿ ಜನಸಾಮಾನ್ಯ ಕೆಲಸ ಮಾಡೋಕ್ಕೊಂದು ಅನುಕೂಲ ಆಗ್ತದೆ ಅಂತ ಮುಖ್ಯವಾಗಿ ಸಭೆ ಕರೆದಿರ್ತಕ್ಕಂಥ ಉದ್ದೇಶ.